ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣಿ ತಸ್ಯೈ ಕುರ್ಮೋ ನಮೋ ನಮಃ. ಪ್ರೀತಿಯ ಬಂಧುಗಳೇ, ಶ್ರೀಮಾತೆ ಶ್ರೀ ಶಾರದಾ ದೇವಿಯವರ ಜನ್ಮದಿನದ ಸಂದರ್ಭದಲ್ಲಿ ಶ್ರೀಮಾತೆಯವರ ಸಾಧನೆಗಳು ಎಂಬ ವಿಷಯವಾಗಿ ಕೆಲವು ಅಂಶಗಳನ್ನು ನಾವು ಗಮನಿಸೋಣ. ಶ್ರೀಮಾತೆಯವರ ಸಾಧನೆಗಳು ಎಂದು ಸ್ಪಷ್ಟವಾಗಿ ಹೇಳಬಹುದಾದಂತಹ ದಾಖಲೆಗಳು ನಮಗೆ ಸಿಗುವುದು ಕಠಿಣ ಇದೆ. ಹೇಗೆ ಶ್ರೀರಾಮಕೃಷ್ಣರ ಜೀವನದಲ್ಲಿ ಇಂತಿಷ್ಟು ವರ್ಷಗಳು ಸಾಧನಾವಧಿ, ಅನಂತರ ಅವರು ಗುರುಭಾವದಲ್ಲಿದ್ದರು, ಅವರು ಇಂತಿಂತಹ ಸಾಧನೆಗಳನ್ನೆಲ್ಲ ಮಾಡಿದರು ಎಂಬ ವಿವರಪೂರ್ಣವಾದ ದಾಖಲೆಗಳು ನಮಗೆ ಸಿಗುತ್ತವೆಯೋ, ಹಾಗೆ ಶ್ರೀಮಾತೆಯವರ ಜೀವನದಲ್ಲಿ ನಮಗೆ ಸಾಧನಾ ಕಾಲ, ಅನಂತರ ಅವರ ಗುರುಭಾವ ಈ ರೀತಿ ನಮಗೆ ಸಿಗುವುದಿಲ್ಲ. ಅದಕ್ಕೆ ಕಾರಣ ಏನಿರಬಹುದು? ಕಾರಣ ಶ್ರೀಮಾತೆಯವರ ಇಡೀ ಜೀವನವೇ ಒಂದು ಸಾಧನೆ. ಶ್ರೀಮಾತೆಯವರ ಇಡೀ ಜೀವನವೇ ಒಂದು ಸಾಧನೆ. ಅವರು ಮುಖ್ಯವಾಗಿ ಯಾವ ಸಾಧನೆಯನ್ನು ಮಾಡಿದ್ರು? ಪ್ರಾರ್ಥನೆ, ಪ್ರಾರ್ಥನೆ, ಸೇವೆ, ಸೇವೆ, ಜಪ, ಜಪ ಪರಾಯಣತೆ. ಮುಖ್ಯವಾಗಿ ಅವರ ಜೀವನದಲ್ಲಿ ಈ ಮೂರು ಸಾಧನೆಗಳನ್ನು ಅಥವಾ ಈ ಮೂರು ಪ್ರಾರ್ಥನೆ, ಸೇವೆ, ಜಪ ಎಂಬ ತಪಸ್ಸನ್ನು ನಾವು ಗಮನಿಸಬಹುದು. ಇದನ್ನು ವಿವರವಾಗಿ ನೋಡುವ ಮೊದಲು ಶ್ರೀಮಾತೆಯವರು ಮಾಡಿದಂತಹ ಒಂದು ಮಹಾನ್ ತಪಸ್ಸನ್ನು ನಾವು ನೆನಪಿಸಿಕೊಂಡು ಮುಂದುವರಿಯೋಣ. ಅದು ಯಾವುದು ಅಂದರೆ ಪಂಚತಪ. ಪಂಚತಪ ಶ್ರೀಮಾತೆಯವರು ತಮಗೆ ದೊರೆತ ಹಲವಾರು ಅಲೌಕಿಕ ಅನುಭವಗಳ ಮಾರ್ಗದರ್ಶನಕ್ಕೆ ತಕ್ಕಂತೆ ಪಂಚತಪವನ್ನು ಕೈಗೊಳ್ಳುವುದೆಂದು ತೀರ್ಮಾನಿಸಿದರು. ಕೋಲ್ಕತ್ತಾದಲ್ಲಿ ಆಗ ಶ್ರೀಮಾತೆಯವರು ನೀಲಾಂಬರ ಬಾಬುಗಳ ತೋಟದ ಮನೆಯಲ್ಲಿ ವಾಸವಾಗಿದ್ದರು. ಅದರ ತಾರಸಿಯ ಮೇಲೆ ದಪ್ಪ ಮರಳಿನ ಪದರವನ್ನು ಹಾಸಲಾಯಿತು. 4 ದಿಕ್ಕುಗಳಲ್ಲಿ 4 ಮೊಳ ಎತ್ತರದ ಬೆರಣಿಗಳನ್ನು ಜೋಡಿಸಲಾಯಿತು. ಸೂರ್ಯೋದಯದಿಂದ ಸೂರ್ಯಾಸ್ತಮಾನದವರೆಗೆ ಆ 4 ಬೆಂಕಿಗಳ ನಡುವೆ ಮೇಲ್ಗಡೆ ಸೂರ್ಯನ ಕಿರಣಗಳು. ಈ 5 ಬೆಂಕಿಗಳ ನಡುವೆ ಕುಳಿತುಕೊಂಡು ತಪಸ್ಸನ್ನು ಆಚರಿಸುವುದು, ಇದು ಪಂಚತಪ. ಶ್ರೀಮಾತೆಯವರು ಮತ್ತು ಯೋಗಿನ್ಮಾ ಇಬ್ಬರು 1 ದಿನ ಅಲ್ಲ, 2 ದಿನ ಅಲ್ಲ, 7 ದಿನಗಳ ಕಾಲ ಪಂಚತಪವನ್ನು ಆಚರಿಸಿದರು. ಪಂಚತಪವನ್ನು ಆಚರಿಸಿದ ಪರಿಣಾಮವಾಗಿ ಶ್ರೀಮಾತೆಯವರ ಶರೀರ ಕಪ್ಪಗೆ ಆಗುತ್ತೆ, ಮುರುಟಿಕೊಳ್ಳುತ್ತೆ. ಆದರೆ ಆ ತಪಸ್ಸಿನಿಂದ ಅವರ ಚೇತನ ಇನ್ನಷ್ಟು ಉಜ್ವಲವಾಯಿತು. ಶ್ರೀಮಾತೆಯವರು ಪಂಚತಪವನ್ನು ಏಕೆ ಮಾಡಿದರು? ಶ್ರೀಮಾತೆಯವರು ಸಾಮಾನ್ಯವಾಗಿ ತಮ್ಮ ಕುರಿತು ತಾವು ಹೇಳುವವರೇ ಅಲ್ಲ. ಶಿಷ್ಯರು ಈ ಪ್ರಶ್ನೆ ಕೇಳಿದಾಗ ಅವರು ಹಾರಿಕೆಯ ಉತ್ತರವನ್ನು ಕೊಟ್ಟು ಆ ಮಾತನ್ನು ಮರೆಮಾಚಲು ಪ್ರಯತ್ನಿಸಿದರು. ಒಮ್ಮೆ ಮಾತ್ರ ಒಬ್ಬ ಶಿಷ್ಯ ಪ್ರಶ್ನಿಸಿದಾಗ ತಾವು ಪಂಚತಪವನ್ನು ಕೈಗೊಂಡಿದ್ದರ ಉದ್ದೇಶ ಏನು ಎಂದು ಪ್ರಶ್ನಿಸಿದಾಗ ಶ್ರೀಮಾತೆಯವರು, ಮುಂದೆ ಬರುವ ಜನಾಂಗ ಎಷ್ಟು ತಪಸ್ಸನ್ನು ಮಾಡಲಿಕ್ಕೆ ಆಗುತ್ತೆ ಹೇಳು? ಅವರೆಲ್ಲರಿಗಾಗಿ ನಾನು ಈ ತಪಸ್ಸನ್ನು ಆಚರಿಸಿದ್ದೇನೆ ಎಂದು ಹೇಳುತ್ತಾರೆ. ಹೀಗೆ ಶ್ರೀಮಾತೆಯವರು ಪಂಚತಪ ಎನ್ನುವ ಒಂದು ವಿಶೇಷ ತಪಸ್ಸನ್ನು ಮಾಡಿದರು. ಈಗ ಶ್ರೀಮಾತೆಯವರ ಜೀವನ ಎನ್ನುವ ತಪಸ್ಸಿನಲ್ಲಿ ಪ್ರಧಾನವಾಗಿ ಕಂಡುಬರುವ 3 ಮುಖಗಳನ್ನು ಆಲೋಚನೆ ಮಾಡೋಣ. ಮೊದಲನೆಯದು ಪ್ರಾರ್ಥನೆ, ಪ್ರಾರ್ಥನೆ, ಪ್ರಾರ್ಥನೆ. ಶ್ರೀರಾಮಕೃಷ್ಣರು ಪ್ರತಿಯೊಂದನ್ನು ತಾಯಿ ಕಾಳಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿ
ಸಾಧಿಸಿದುದನ್ನು ನಾವು ನೋಡುತ್ತೇವೆ. ಅವರು ತಾವಾಗಿ ಏನನ್ನೂ ಮಾಡ ಹೋದವರೇ ಅಲ್ಲ. ಅದೇ ರೀತಿ ಶ್ರೀರಾಮಕೃಷ್ಣರ ಆದ್ಯಾಶಕ್ತಿಯಾಗಿ ನಮ್ಮ ಶ್ರೀಮಾತೆಯವರು ಪ್ರಾರ್ಥನೆ ಎಂಬ ಪ್ರಧಾನ ಸಾಧನೆಯನ್ನು ತಮ್ಮ ಜೀವನದಲ್ಲಿ ಆಚರಿಸಿ ತೋರಿಸಿದ್ದಾರೆ, ಇತರರಿಗೂ ಬೋಧಿಸಿ ಹೇಳಿದ್ದಾರೆ. ಶ್ರೀಮಾತೆಯವರು ಹೇಳುತ್ತಾರೆ, ಹೇಗೆ ನದಿಯಲ್ಲಿ ಸೇತುವೆಯ ಕೆಳಗಿನ ನೀರು ನಿರಂತರವಾಗಿ ಹರಿದು ಹೋಗುತ್ತದೆಯೋ ಹಾಗೆ ಯಾರು ಸದಾ ಪ್ರಾರ್ಥನಾಶೀಲನಾಗಿರುತ್ತಾನೆಯೋ ಅವನ ಜೀವನದಲ್ಲಿ ಕಷ್ಟಗಳು ಹಾದು ಹೋಗುತ್ತವೆ, ಅವನನ್ನು ತೊಂದರೆಗೆ ಒಳಪಡಿಸುವುದಿಲ್ಲ. ಶ್ರೀಮಾತೆಯವರು ಹೇಳುತ್ತಾರೆ, ಶ್ರೀರಾಮಕೃಷ್ಣರನ್ನು ನೀನು ಅತ್ತೂ ಕರೆದು ಪ್ರಾರ್ಥನೆ ಮಾಡು, ಅವರು ನಿನ್ನ ಹೃದಯಾಂತರಾಳದ ಹಂಬಲವನ್ನು ಖಂಡಿತವಾಗಿ ಈಡೇರಿಸುತ್ತಾರೆ. ಶ್ರೀಮಾತೆಯವರು ತಮ್ಮ ಜೀವನದಲ್ಲಿ ಪ್ರತಿಯೊಂದನ್ನು ಪ್ರಾರ್ಥನೆಯ ಮೂಲಕ ಸಾಧಿಸಿಕೊಂಡರು. ಅವರಿಗೆ ಅತಿಯಾದ ಆಮಶಂಕೆಯಾಗಿರುತ್ತೆ. ಅವರು ಸಿಂಹವಾಹಿನಿ ದೇವಿಯಲ್ಲಿ ಹರಕೆಯನ್ನು ಹೊತ್ತುಕೊಂಡು ಅಲ್ಲಿಯೇ ಸದಾಕಾಲ ಪ್ರಾರ್ಥನಾ ಭಾವದಲ್ಲಿ ಹೊರಗಿದ್ದುಕೊಂಡು ಆಮಶಂಕೆಯನ್ನು ಗುಣಪಡಿಸಿಕೊಂಡರು. ತಾಯಿಯ ಕೃಪೆಯಿಂದ ಗುಣಪಡಿಸಿಕೊಂಡರು. ಶ್ರೀಮಾತೆಯವರು ಪ್ರತಿದಿನ ಪೂಜೆಯನ್ನು ಮಾಡ್ತಾ ಇದ್ದರು. ಪೂಜೆ ಮುಗಿದ ಮೇಲೆ ಶ್ರೀಮಾತೆಯವರು ಹೃತ್ಪೂರ್ವಕವಾಗಿ ಜಗತ್ತಿನಲ್ಲಿ ಎಲ್ಲರೂ ಶಾಂತಿಯಿಂದ ಇರಲಿ, ತೃಪ್ತಿಯಿಂದ ಇರಲಿ, ಎಲ್ಲರ ಕಷ್ಟ ದುಃಖ ನೋವುಗಳು ಪರಿಹಾರವಾಗಲಿ ಎಂದು ಪ್ರಾರ್ಥನೆಯನ್ನು ಶ್ರೀರಾಮಕೃಷ್ಣರಲ್ಲಿ ಸಲ್ಲಿಸುತ್ತಿದ್ದರು. ಶ್ರೀರಾಮಕೃಷ್ಣರು ಬಹಳ ಹಿಂದೆ ಯಾವಾಗ ಶ್ರೀಮಾತೆಯವರು ಹೊಸದಾಗಿ ನಬತ್ಖಾನೆಯಲ್ಲಿ ವಾಸ ಮಾಡಲು ಪ್ರಾರಂಭಿಸಿದ್ದರೋ ಆಗ ದಕ್ಷಿಣೇಶ್ವರದಲ್ಲಿ ಸುತ್ತಮುತ್ತಲ ಅಲ್ಲಿಯೇ ಇರುವಂತಹ ಜನಗಳು ಕೂಡ ಶ್ರೀಮಾತೆಯವರನ್ನು ಗುರುತಿಸದೆ, ಅಂದರೆ ಶ್ರೀಮಾತೆಯವರು ಯಾರ ಕಣ್ಣಿಗೂ ಕಾಣದೆ ಗುಪ್ತ ಜೀವನ ನಡೆಸುತ್ತಿರುವಾಗ ಶ್ರೀರಾಮಕೃಷ್ಣರು ಅವಳು ಅಷ್ಟು ಲಜ್ಜೆಯಿಂದ ಇರುವುದು ಬಹಳ ಒಳ್ಳೆಯದು ಎಂದು ಹೇಳಿದಾಗ ಶ್ರೀರಾಮಕೃಷ್ಣರು ಶ್ರೀಮಾತೆಯವರನ್ನು ಹೊಗಳಿದ್ದು, ಆದರೆ ಶ್ರೀಮಾತೆಯವರಿಗೆ ಆತಂಕ ಆಯಿತು. ಶ್ರೀರಾಮಕೃಷ್ಣರ ಮನಸ್ಸಿನಲ್ಲಿ ಯಾವ ಭಾವನೆ ಬಂದರೂ ಅದು ಈಡೇರಿ ಬಿಡುತ್ತದೆ. ಈಗ ತಮ್ಮ ಲಜ್ಜೆಯ ಸಂರಕ್ಷಣೆಯಾಗದಿದ್ದರೆ ಎಂಬ ಆತಂಕದಿಂದ ಶ್ರೀಮಾತೆಯವರು ಈ ಸಂದರ್ಭದಲ್ಲಿ ತಾಯಿ ಕಾಳಿಯ ಹತ್ತಿರ, ಅಮ್ಮ ನನ್ನ ಲಜ್ಜೆಯನ್ನು ಕಾಪಾಡು ಎಂದು ಪ್ರಾರ್ಥಿಸುತ್ತಾರೆ. ಶ್ರೀಮಾತೆಯವರು ದಕ್ಷಿಣ ದೇಶಗಳ ಪ್ರವಾಸಕ್ಕೆ ಬಂದಿದ್ದರು. ಆಗ ರಾಮೇಶ್ವರ ಕ್ಷೇತ್ರದಲ್ಲಿ ಸ್ವಾಮಿಯ ದರ್ಶನ ಆದ ಮೇಲೆ ರಾಮೇಶ್ವರದ ಮಹಾರಾಜ ಅಥವಾ ರಾಮನಾಡಿನ ಮಹಾರಾಜ ತಮ್ಮ ಗುರು ಸ್ವಾಮಿ ವಿವೇಕಾನಂದರ ಗುರುವಾದ ಶ್ರೀಮಾತೆಯವರು ತಮ್ಮ ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ ಎಂದು ತಮ್ಮ ಅರಮನೆಯ ಆಭರಣಗಳನ್ನೆಲ್ಲ ಶ್ರೀಮಾತೆಯವರಿಗೆ ತೋರಿಸಿ, ಅಮ್ಮ ಇದರಲ್ಲಿ ನಿಮಗೆ ಯಾವ ಆಭರಣ ಬೇಕೋ ಅದನ್ನು ತೆಗೆದುಕೊಳ್ಳಿ, ಉಡುಗೊರೆಯಾಗಿ ಸ್ವೀಕರಿಸಬೇಕು ಎಂದು ಪ್ರಾರ್ಥಿಸಿಕೊಳ್ಳುತ್ತಾರೆ. ಶ್ರೀಮಾತೆಯವರು ಆಗ ತಮ್ಮ ಬಳಿಯಿದ್ದ ಸೋದರ ಸೊಸೆ ರಾಧಿ ಅವಳನ್ನು ಉದ್ದೇಶಿಸಿ, ತಮಗೆ ಯಾವ ಆಭರಣ ಬೇಡ, ಬೇಕಿದ್ದರೆ ರಾಧಿ ಯಾವುದಾದ್ರೂ ಆಭರಣವನ್ನು ಆಯ್ಕೆ ಮಾಡಲಿ ಎಂದು ಹೇಳಿದರು. ಬಳಿಕ ಶ್ರೀಮಾತೆಯವರು ಆ ಆಭರಣಗಳನ್ನೆಲ್ಲ ನೋಡಿದಾಗ ಅವರಿಗೆ ಎಲ್ಲಿ ರಾಧಿ ಆ ಎಲ್ಲ ಆಭರಣಗಳನ್ನು ಬಾಚಿ ಬಾಚಿ ತೆಗೆದುಕೊಂಡು ಬಿಟ್ರೆ, ಅಂತಹ ದುಬಾರಿಯಾದ ಅತ್ಯಂತ ಬೆಲೆ ಬಾಳುವ ಮತ್ತು ಸುಂದರವಾಗಿ ಕಾಣಿಸುವ ಆಭರಣಗಳು ಅವು ಎಂದು ಆತಂಕವಾಗಿ ಬಿಟ್ಟಿತು. ಅವರು ಮನಸ್ಸಿನಲ್ಲೇ ಶ್ರೀರಾಮಕೃಷ್ಣರನ್ನು ಪ್ರಾರ್ಥಿಸಿಕೊಳ್ಳುತ್ತಾರೆ,
ಅಮ್ಮ, ರಾಧಿಯ ಮನದಲ್ಲಿ ಯಾವ ಆಸೆಗಳೂ ಏಳದಂತೆ ಮಾಡು. ಅದು ಹಾಗೆಯೇ ಆಯಿತು. ಜಯರಾಮ್ ಬಾಟಿಯಲ್ಲಿ 1 ವರ್ಷ ಬರಗಾಲ ಆಗಿದ್ದಾಗ ಶ್ರೀಮಾತೆಯವರು ಹೊಲ ಗದ್ದೆಗಳಿಗೆ ಹೋಗಿ ನೋಡ್ತಾರೆ. ದೂರ ದೂರ ಎಲ್ಲಿ ನೋಡಿದರಲ್ಲಿ ಜಮೀನು ಬಿರುಕು ಬಿಟ್ಟಿರುತ್ತೆ, ಬೆಳೆ ಇಲ್ಲ, ಮಳೆ ಇಲ್ಲ. ಶ್ರೀಮಾತೆಯವರು ಅತ್ಯಂತ ವ್ಯಾಕುಲತೆಯಿಂದ ಶ್ರೀರಾಮಕೃಷ್ಣರಲ್ಲಿ, ಪ್ರಭು, ಈ ರೀತಿ ಆದರೆ ಇವರೆಲ್ಲರೂ ಬದುಕುವುದು ಹೇಗೆ ಎಂದು ದುಃಖದಿಂದ ಪ್ರಾರ್ಥಿಸಿಕೊಳ್ಳುತ್ತಾರೆ. ಹೀಗೆ ಶ್ರೀಮಾತೆಯವರು ತಮ್ಮ ಜೀವನದುದ್ದಕ್ಕೂ ಪ್ರಾರ್ಥನೆ ಎಂಬ ಒಂದು ಸುಲಭ ಸಾಧನೆಯನ್ನು, ಆದರೆ ಪರಿಣಾಮಕಾರಿ ಸಾಧನೆಯನ್ನು ಬದುಕಿ ತೋರಿಸಿದ್ದಾರೆ. ಶ್ರೀಮಾತೆಯವರ 2 ಪ್ರಾರ್ಥನೆಗಳು ಬಹಳ ಪ್ರಸಿದ್ಧವಾದವುಗಳು. ಒಂದು, ಹುಣ್ಣಿಮೆಯ ಚಂದ್ರನನ್ನು ನೋಡಿ, ಪ್ರಭು, ಚಂದ್ರನಲ್ಲಾದರೂ ಕಲೆಗಳಿವೆ, ಆದರೆ ಆ ಚಂದ್ರ ಕಿರಣಗಳು ಹೇಗೆ ಪರಿಶುದ್ಧವಾಗಿವೆಯೋ ಹಾಗೇ ನನ್ನ ಮನಸ್ಸನ್ನು ಪರಿಶುದ್ಧವಾಗಿಡು. ಮೊದಲ ಪ್ರಾರ್ಥನೆ. 2ನೆಯ ಪ್ರಾರ್ಥನೆ, ಪ್ರಭು, ಪರದೋಷವನ್ನು ನೋಡುವ ಸ್ವಭಾವವನ್ನು ನನ್ನಿಂದ ತೆಗೆದುಹಾಕು. ಈ 2 ಪ್ರಾರ್ಥನೆಗಳು ಅತ್ಯಂತ ಪ್ರಸಿದ್ಧವಾದವುಗಳು. ನಾವು ಕೂಡ ನಮ್ಮ ಜೀವನದ ಏಳು ಬೀಳುಗಳ ಹಾದಿಯಲ್ಲಿ, ಸಾಧನೆಯ ಮುನ್ನಡೆಯ ಹಾದಿಯಲ್ಲಿ ಪ್ರಾರ್ಥನೆ ಎಂಬ ಪರಿಣಾಮಕಾರಿ ಸಾಧನೆಯ ಸಹಾಯವನ್ನು ತೆಗೆದುಕೊಂಡು ನಮ್ಮ ಜೀವನವನ್ನು ಹಸನಾಗಿಸಿಕೊಳ್ಳಬೇಕು ಎಂಬ ಸೂಚನೆಯನ್ನು ಶ್ರೀಮಾತೆಯವರು ತಮ್ಮ ಇಡೀ ಜೀವನದಿಂದ ನಮಗೆ ನೀಡುತ್ತಾರೆ. ಶ್ರೀಮಾತೆಯವರು ಜೀವನದುದ್ದಕ್ಕೂ ಮಾಡಿದ ಒಂದು ಪ್ರಧಾನ ತಪಸ್ಸು ಪ್ರಾರ್ಥನೆ. 2ನೆಯದು ಜಪ ಜಪ ಜಪ. ಶ್ರೀಮಾತೆಯವರು ಹೇಳುತ್ತಾರೆ, ಹೇಗೆ ಗಡಿಯಾರದ ಮುಳ್ಳು ಯಾವಾಗಲೂ ಟಿಕ್ 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 ಎಂದು ಶಬ್ದ ಮಾಡುತ್ತದೆಯೋ ಹಾಗೆ ನಾವು ನಿರಂತರ ಜಪವನ್ನು ಮಾಡುತ್ತಿರಬೇಕು. ಶ್ರೀಮಾತೆಯವರು ಹೇಳುತ್ತಾರೆ, ಹೇಗೆ ಗಾಳಿ ಮೋಡಗಳನ್ನು ಚದುರಿಸಿ ಹಾಕುತ್ತದೆಯೋ ಹಾಗೆ ಪ್ರಾಪಂಚಿಕತೆ ಎನ್ನುವ ಮೋಡಗಳನ್ನು ಭಗವನ್ನಾಮ ಜಪ ಚದುರಿಸಿ ಹಾಕುತ್ತದೆ. ಶ್ರೀಮಾತೆಯವರು ಹೇಳುತ್ತಾರೆ, ಜಪದಿಂದ ಏನು ಆಗುತ್ತದೆ ಗೊತ್ತೇನೋ? ಜಪದಿಂದ ಚಂಚಲ ಇಂದ್ರಿಯಗಳನ್ನು ಹದ್ದುಬಸ್ತಿನಲ್ಲಿ ಇಡಬಹುದು. ಜಪದಿಂದ ಹೆಚ್ಚೇಕೆ ಕುಂಡಲಿನಿಯೇ ಜಾಗೃತವಾಗುತ್ತದೆ. ಶ್ರೀಮಾತೆಯವರು ಪ್ರತಿದಿನ ತಪ್ಪದೆ ಬೆಳಗ್ಗೆ ಸಾಯಂಕಾಲ ಜಪ ಪರಾಯಣರಾಗಿರುತ್ತಿದ್ದರು. ಅದು ಅವರು ಎಂಥ ಗಾಢ ತನ್ಮಯ ಭಾವದಿಂದ ಕೂಡಿ ಜಪದಲ್ಲಿ ನಿರತರಾಗಿ ಬಿಡುತ್ತಿದ್ದರು ಎಂದರೆ ಅವರ ಜೀವನದಲ್ಲಿ ನಮಗೆ ದಾಖಲೆಗಳು ಸಿಗುತ್ತವೆ. ಅವರು ಜಪ ಮಾಡುತ್ತಿರುವಾಗ ಒಮ್ಮೆ ಬೆಳಗ್ಗೆಯ ಹೊತ್ತು ಯಾವಾಗ ವಾತಾವರಣ ಅತ್ಯಂತ ಮೌನವಾಗಿರುತ್ತದೆಯೋ ಆಗ ಒಂದು ಸಣ್ಣ ಶಬ್ದ ಆದರೂ ಬಹಳ ಜೋರಾಗಿ ಕೇಳಿಸುತ್ತದೆ. ಅಂಥ ಸಂದರ್ಭದಲ್ಲಿ ಶ್ರೀಮಾತೆಯವರು ನಹಬತ್ನಲ್ಲಿ ಕುಳಿತು ಜಪ ಮಾಡುತ್ತಿರುವಾಗ ಪಕ್ಕದಿಂದ ಶ್ರೀರಾಮಕೃಷ್ಣರು ನಡೆದುಕೊಂಡು ಪಂಚವಟಿಯ ಕಡೆಗೆ ಹೋದರೂ ಅವರಿಗೆ ಹೆಜ್ಜೆ ಶಬ್ದ ಕೇಳಿಸಲೇ ಇಲ್ಲ. ಶ್ರೀಮಾತೆಯವರು ಒಮ್ಮೆ ನಹಬತ್ನ ವರಾಂಡದಲ್ಲಿ ಕುಳಿತು ಜಪದಲ್ಲಿ ಲೀನರಾಗಿದ್ದಾಗ ಅವರ ಮೈಮೇಲಿನ ಸೆರಗು ಜಾರಿ ಬಿದ್ದರೂ ಕೂಡ ಅವರಿಗೆ ಅದು ಗೊತ್ತೇ ಆಗಲಿಲ್ಲ. ಹೀಗೆ ಶ್ರೀಮಾತೆಯವರು ಜಪ ಮಾಡುತ್ತಾ ಮಾಡುತ್ತಾ ಅತ್ಯಂತ ಸೂಕ್ಷ್ಮ ಮನಸ್ಥಿತಿಯನ್ನು, ಅತ್ಯಂತ ಉನ್ನತ ಭಾವ ಜಾಗೃತಿಯನ್ನು ಪಡೆದುಕೊಂಡಿದ್ದರು. ಜಪದಿಂದ ಅವರ ಮನಸ್ಸು ಎಷ್ಟು ಸೂಕ್ಷ್ಮವಾಗಿತ್ತು. ಒಂದು ಬಾರಿ ಒಬ್ಬಳು ಸೇವಕಿ ಶ್ರೀಮಾತೆಯವರು ಜಪ ಮಾಡುತ್ತಿರುವಾಗ ಬಕೆಟಿನ ಹಿಡಿಯನ್ನು ಜೋರಾಗಿ ಬಿಟ್ಟು ಬಿಡ್ತಾಳೆ.
ಅಂದಿನ ಕಾಲದಲ್ಲೆಲ್ಲ ಹಿತ್ತಾಳೆ ಅಥವಾ ತಾಮ್ರದ ಬಕೆಟುಗಳು ಇರುತ್ತಿದ್ದುದು. ಆ ಹಿಡಿ ಕೆಳಕ್ಕೆ ಬಿದ್ದಾಗ ಶ್ರೀಮಾತೆಯವರಿಗೆ ಆ ಶಬ್ದ ಸಿಡಿಲಿನ ಶಬ್ದದಂತೆ ತೊಂದರೆಯನ್ನು ಉಂಟು ಮಾಡುತ್ತೆ. ಅಂದರೆ ಜಪದಿಂದ ಅವರ ಮನಸ್ಸು ಅತ್ಯಂತ ಸೂಕ್ಷ್ಮವಾಗಿತ್ತು. ಸ್ಮರಣೆಯಿಂದ ಸುಖಬಹುದು, ಸ್ಮರಣೆಯಿಂದ ಸುಖಬಹುದು, ದುಃಖವು ತೊಲಗುವುದು. ಸತತವು ಸ್ಮರಣೆಯ ಮಾಡಿರಿ ನೀವು, ಸತತವು ಸ್ಮರಣೆಯ ಮಾಡಿರಿ ನೀವು, ದರ್ಶನ ದೊರೆಯುವುದು. ಕಬೀರ, ದರ್ಶನ ದೊರೆಯುವುದು. ಶ್ರೀಮಾತೆಯವರ ಜೀವನ ಸತತ ನಾಮಸ್ಮರಣೆ, ಸತತ ಜಪಕ್ಕೆ ಉದಾಹರಣೆ. ಆ ರೀತಿ ಮಾಡುವ ಮೂಲಕ ವ್ಯಕ್ತಿ ತನ್ನ ಜೀವನದಲ್ಲಿ ಶಾಂತಿಯನ್ನು, ಆಧ್ಯಾತ್ಮಿಕ ಉನ್ನತಿಯನ್ನು ಸಾಧಿಸಬಹುದು ಅಥವಾ ಪಡೆದುಕೊಳ್ಳಬಹುದು. ಶ್ರೀಮಾತೆಯವರು ಈ ಯುಗದಲ್ಲಿ ಸರಸ್ವತಿಯಾಗಿ, ಹೇಗೆ ತಾಯಿ ಸರಸ್ವತಿಯ ಒಂದು ಕೈಯಲ್ಲಿ ಜಪಮಾಲೆ ಅಥವಾ ಅಕ್ಷಮಾಲೆ ಇದೆಯೋ, ಶ್ರೀಮಾತೆಯವರು ತಮ್ಮ ಜೀವನದಲ್ಲಿ ಈ ಜಪಶಕ್ತಿಯನ್ನು ಜಾಗೃತಗೊಳಿಸಿ ನಮಗೆ ತೋರಿಸಿಕೊಟ್ಟಿದ್ದಾರೆ. ನಿರಂತರ ಜಪ ಮಾಡುವವನು ಜಪತೋ ನಾಸ್ತಿ ಪಾತಕಂ, ಅವನು ಯಾವತ್ತೂ ತಪ್ಪು ಹೆಜ್ಜೆಯನ್ನು ಇಡುವುದಿಲ್ಲ ಅಥವಾ ಪಾಪವನ್ನು ಮಾಡುವುದಿಲ್ಲ ಎಂದು ಒಂದು ಸುಭಾಷಿತವೇ ಹೇಳುತ್ತದೆ. ಶ್ರೀಮಾತೆಯವರು ನಮಗೆ ತೋರಿಸಿಕೊಟ್ಟಂತಹ ಮೊದಲ ಸಾಧನೆ ಪ್ರಾರ್ಥನೆ, ಎರಡನೆಯದು ಜಪಪರಾಯಣತೆ, ಮೂರನೆಯದು ಸೇವೆ. ಶ್ರೀಮಾತೆಯವರು ತಮ್ಮ ಜೀವನದುದ್ದಕ್ಕೂ ಬಾಲ್ಯದಿಂದ ಹಿಡಿದು ತಮ್ಮ ಅಂತಿಮ ವರ್ಷದವರೆಗೂ ನಿರಂತರವಾಗಿ ಎಲ್ಲರಿಗೂ ತಮ್ಮ ಬಳಿ ಬಂದ ಪ್ರತಿಯೊಬ್ಬೊಬ್ಬರಿಗೂ ಸೇವೆಯನ್ನು ಮಾಡಿದ್ದಾರೆ. ಶ್ರೀರಾಮಕೃಷ್ಣರ ಸೇವೆಯನ್ನು ಅವರು ಹೇಗೆ ಮಾಡಿದರು? ಬಾಲಭಾವದ ಪತಿಯನ್ನು ಮಾತೃಭಾವದ ಸತಿಯಾಗಿ ಸೇವೆ ಸಲ್ಲಿಸಿದರು. ಅವರು ಅತ್ತೆಯ ಸೇವೆಯನ್ನು ಹೇಗೆ ಮಾಡಿದರು? ತಮ್ಮ ತಮ್ಮಂದಿರ ಸೇವೆಯಿಂದ ಹಿಡಿದು ನಬತ್ಖಾನೆಯಲ್ಲಿ ಇರುವಾಗ ಬಳಿ ಬಂದಂತಹ ಬಂದ ಭಕ್ತರ ಸೇವೆಯನ್ನು ಮಾಡಿದರು. ಮುಂದೆ ತಾವು ಜೈರಾಮ್ ಬಾಟಿ ಮತ್ತು ಕೋಲ್ಕತ್ತಾದಲ್ಲಿ ಇರುವಾಗ ಭಕ್ತರಿಗೆ ಉಣಬಡಿಸುವುದು, ಅವರಿಗೆ ಈ ಸೌಕರ್ಯಕ್ಕಾಗಿ ಏನೇನು ಬೇಕೋ ಆ ಎಲ್ಲ ವ್ಯವಸ್ಥೆಗಳನ್ನು ಒದಗಿಸಿಕೊಡುವುದರಿಂದ ಹಿಡಿದು ಮಂತ್ರದೀಕ್ಷೆ ನೀಡುವುದು, ಆಧ್ಯಾತ್ಮಿಕ ಮಾರ್ಗದರ್ಶನ ಮಾಡುವುದು, ಪ್ರತಿಯೊಂದು ವಿಷಯದಲ್ಲಿ ಶ್ರೀಮಾತೆಯವರು ಪ್ರತಿಯೊಬ್ಬ ವ್ಯಕ್ತಿಯ ಕಡೆಗೆ ನೀಡಿದ ಸೇವೆ ಶ್ರೀಮಾತೆಯವರ ಇಡೀ ಜೀವನ ನಮಗೆ ಸೇವೆಯ ಮಹಾಗಾಥೆಯನ್ನು ಸಾರಿ ಹೇಳುತ್ತದೆ. ಸೇವೆ ಮಾಡುವ ಮೂಲಕ, ಸತತ ಕರ್ಮ ನಿರತರಾಗುವ ಮೂಲಕ ಶ್ರೀಮಾತೆಯವರು ಅದೊಂದು ಸಾಧನೆ ಎಂದು ನಮಗೆ ತೋರಿಸಿಕೊಟ್ಟಿದ್ದಾರೆ. ಶ್ರೀಮಾತೆಯವರು ಸತತವಾಗಿ ಕರ್ಮ ನಿರತರಾಗಿದ್ದರು, ಆದರೆ ಕರ್ಮದಿಂದ ಅವರಿಗೆ ಯಾವತ್ತೂ ದುಃಖ ಬರಲಿಲ್ಲ. ಅವರು ಹೇಳುತ್ತಾರೆ, ನನ್ನ ಹೃದಯದಲ್ಲಿ ಯಾವಾಗಲೂ ಆನಂದದ ಅಮೃತ ಕಲಶವಿದ್ದಂತೆ ಅನುಭವಕ್ಕೆ ಬರುತ್ತಿತ್ತು. ಅವರು ಹೇಳುತ್ತಾರೆ, ದುಃಖ ಎಂದರೆ ಏನು ಎಂದು ನನಗೆ ಗೊತ್ತಿಲ್ಲ, ಅಶಾಂತಿ ಎಂದರೆ ಏನು ಎಂದು ನನಗೆ ಗೊತ್ತಿಲ್ಲ ಎಂದರೆ ಅವರು ಸೇವೆಯನ್ನು ಮಾಡಿದ್ರು, ಸತತ ಕರ್ಮ ನಿರತರಾಗಿದ್ದರು. ಕರ್ಮದಿಂದ ಅವರಿಗೆ ಯಾವತ್ತೂ ಅಶಾಂತಿಯಾಗಲಿಲ್ಲ. ಕರ್ಮ ಮಾಡುವುದು ಹೇಗೆ ಎಂದು ಅವರು ತೋರಿಸಿಕೊಟ್ಟಿದ್ದಾರೆ. ಮೊದಲನೆಯದು. ಎರಡನೆಯದು, ಅವರು ಕರ್ಮವನ್ನು ಗೊಣಗುಟ್ಟದೇ ಮಾಡಿದರು. ಯಾವ ಕರ್ಮಕ್ಕೂ ಅವರು ಅಸಹನೆ ಪಟ್ಟಿದ್ದಾಗಲಿ ಗೊಣಗುಟ್ಟಿದ್ದಾಗಲಿ ನಮಗೆ ಕಾಣಸಿಗುವುದಿಲ್ಲ. ಮೂರನೆಯದು, ಶ್ರೀಮಾತೆಯವರು ಸೇವೆಯನ್ನು ಮಾಡಿದರು. ಆದರೆ ಯಾವ ರೀತಿ ಮಾಡಿದರು? ಅವರು ಹೇಳುತ್ತಾರೆ, ನಾನು ಏನೂ ಮಾಡಲಿಲ್ಲ,
ನಾನು ಕೇವಲ ಶ್ರೀರಾಮಕೃಷ್ಣರ ಚರಣದಾಸಿ. ಶ್ರೀರಾಮಕೃಷ್ಣರೇ ಎಲ್ಲವೂ ಆಗಿದ್ದಾರೆ. ಹಾಗೆಂದರೇನು? ಅನಾಸಕ್ತ ಕರ್ಮ. ಕರ್ಮಣ್ಯ ಕರ್ಮ ಯಃ ಪಶ್ಯೇತ್. ಕರ್ಮದಲ್ಲಿ ಅಕರ್ಮವನ್ನು ಕಂಡು ಮಾಡುವಂತಹ ಸೇವೆ. ಶ್ರೀಮಾತೆಯವರು ಇದ್ದಂತಹ ಆ ನವಬತ್ಖಾನೆ ಎಷ್ಟು ಚಿಕ್ಕದಾಗಿತ್ತು, ಎಷ್ಟು ಅನನುಕೂಲತೆಗಳಿಂದ ಕೂಡಿತ್ತು. ಅದರ ನಡುವೆಯೂ ಶ್ರೀಮಾತೆಯವರು ನಿರಂತರವಾಗಿ ಕರ್ಮವನ್ನು ಮಾಡಿದರು. ಪ್ರತಿಯೊಬ್ಬರಿಗೆ ತಮ್ಮಿಂದಾದ ಸೇವೆಯನ್ನು ಸಲ್ಲಿಸಿದರು. ಅದು ಒಂದು ದೊಡ್ಡ ತಪಸ್ಸು. ಶ್ರೀಮಾತೆಯವರು ಜೈರಾಮ್ ಬಾಟಿಯಲ್ಲಿರುವಾಗ ಒಂದು ಮಧ್ಯರಾತ್ರಿ 1:30 ಗಂಟೆಯ ವೇಳೆಗೆ ತಮ್ಮ ಕೋಣೆಯಿಂದ ಹೊರಗೆ ಬಂದು ಹೊರಗಡೆ ಅಂಗಳದಲ್ಲಿ ಒಂದು ಮೂಲೆಯಲ್ಲಿ ಪುಟ್ಟ ಲಾಟೀನನ್ನು ಹೊತ್ತಿಸಿ ಆ ಲಾಟೀನಿನ ಬೆಳಕಿನಲ್ಲಿ ಶ್ರೀಮಾತೆಯವರು ಅಲ್ಲಿ ಬಿದ್ದಿದ್ದ ಗಾಜಿನ ಚೂರು, ಮಡಿಕೆ ಚೂರು ಅವನ್ನೆಲ್ಲ ಗುಡಿಸಿ ಎಸೆಯುತ್ತಿದ್ದಾರೆ. ಮಧ್ಯರಾತ್ರಿ 1:30 ಸಮಯದಲ್ಲಿ ಯಾಕೆ ಶ್ರೀಮಾತೆಯವರು ಇದನ್ನು ಮಾಡುತ್ತಿದ್ದಾರೆ? ಬ್ರಹ್ಮಚಾರಿಗಳೊಬ್ಬರು ಆಕ್ಷೇಪಿಸಿದಾಗ ಅವರು ಹೇಳುತ್ತಾರೆ, ಬೆಳಗ್ಗೆ ವೇಳೆಗೆ ಕೋಲ್ಕತ್ತಾದ ಕಡೆಯಿಂದ ಭಕ್ತರು ಇಲ್ಲಿಗೆ ಬರುತ್ತಾರೆ. ಅವರು ಗುರುಸ್ಥಾನ ಇದು ಎಂದು ಪಾದರಕ್ಷೆ ಇಲ್ಲದೆ ಇಲ್ಲಿಗೆ ಬರುತ್ತಾರೆ. ನಿನ್ನೆ ಮಕ್ಕಳು ಇಲ್ಲಿ ಆಟವಾಡುವಾಗ ಬಹಳಷ್ಟು ಮಡಿಕೆ ಚೂರು, ಗಾಜಿನ ಚೂರುಗಳನ್ನೆಲ್ಲ ಚೆಲ್ಲಿ ಹೋಗಿದ್ದಾರೆ. ಅದು ಅವರ ಪಾದಗಳಿಗೆ ತಾಗಿ ಪೆಟ್ಟಾಗುತ್ತದೆ. ಶ್ರೀಮಾತೆಯವರಿಗೆ ಹಿಂದಿನ ದಿನ ಹಗಲಿಡೀ ಅದನ್ನು ಗುಡಿಸಿ ಸ್ವಚ್ಛ ಮಾಡಲಿಕ್ಕೆ ಬಿಡುವೇ ಇರಲಿಲ್ಲ. ಈಗ ರಾತ್ರಿ 1:30 ಗಂಟೆಯಲ್ಲಿ ಅವರು ಅದನ್ನು ಸ್ವಚ್ಛ ಮಾಡ್ತಿದ್ದಾರೆ. ಆದರೆ ಒಂದು ಸ್ವಲ್ಪ ಗೊಣಗುಟ್ಟುವಿಕೆ ಇಲ್ಲ, ಒಂದು ಸ್ವಲ್ಪ ಅಸಮಾಧಾನ ಇಲ್ಲ. ಶ್ರೀಮಾತೆಯವರ ಸೇವೆ ಅದು ಅನಾಸಕ್ತ ಸೇವೆ ಅಥವಾ ಅನಾಸಕ್ತ ಕರ್ಮಯೋಗ. ಶ್ರೀಮಾತೆಯವರು ಪ್ರತಿಯೊಂದು ಕೆಲಸ ಕಾರ್ಯವನ್ನು ಇದೇ ರೀತಿ ಮಾಡಿದರು. ಶ್ರೀಮಾತೆಯವರು ಉದ್ಬೋಧನದಲ್ಲಿ ಇರುವಾಗ ಒಂದು ಮಧ್ಯಾಹ್ನದ ವೇಳೆಯಲ್ಲಿ ಅವರು ವಿಶ್ರಾಂತಿ ಪಡೆಯುತ್ತಿದ್ದಾರೆ. ಆಗ ಮಳೆ ಆರಂಭವಾಯಿತು. ಹೊರಗಡೆ ಬಟ್ಟೆಗಳನ್ನು ಒಣಗಲಿಕ್ಕೆ ಹಾಕಿದ್ರು. ಮನೆಯಲ್ಲಿರುವ ಇತರ ಹೆಣ್ಣು ಮಕ್ಕಳಿಗೆಲ್ಲ ಗೊತ್ತಾಯಿತು ಬಟ್ಟೆ ಒದ್ದೆ ಆಗ್ತಾ ಇದೆ ಅಂತ. ಆದರೆ ಅವರು ಯಾರಿಗೂ ಎದ್ದು ಹೋಗಿ ಬಟ್ಟೆಯನ್ನು ತರುವಷ್ಟು ಮನಸ್ಸು ಇಲ್ಲ, ಸೋಮಾರಿತನ. ಶ್ರೀಮಾತೆಯವರಿಗೆ ಆಗ ಸಂಧಿವಾತ, ಅವರಿಗೆ ವಯಸ್ಸಾಗಿದೆ. ಆದರೂ ಶ್ರೀಮಾತೆಯವರ ಶರೀರದಲ್ಲೂ ಮನಸ್ಸಿನಲ್ಲೂ ಒಂದಿನಿತೂ ಸೋಮಾರಿತನ, ಆಲಸ್ಯ ಇಲ್ಲ. ಅವರು ಎದ್ದರು, ನಿಧಾನವಾಗಿ ಕುಂಟಿಕೊಂಡು ಹೋಗಿ ಬಟ್ಟೆಗಳನ್ನೆಲ್ಲ ತೆಗೆದರು, ಅದನ್ನು ಹಿಂಡಿದ್ರು, ಮತ್ತೆ ಒಳಗಡೆ ಅದನ್ನು ಒಣಗಲಿಕ್ಕೆ ಹಾಕಿದರು. ಒಂದು ಸ್ವಲ್ಪವೂ ಗೊಣಗಾಟ ಇಲ್ಲ, ಒಂದು ಸ್ವಲ್ಪವೂ ಅಸಹನೆ ಇಲ್ಲ. ಹೀಗೆ ಶ್ರೀಮಾತೆಯವರ ಜೀವನದ ಯಾವ ಘಟನೆಯನ್ನೇ ನೀವು ತೆಗೆದುಕೊಳ್ಳಿ, ಪ್ರತಿಯೊಂದು ಕರ್ಮವನ್ನು ಅವರು ಪ್ರೀತಿಯಿಂದ ಮಾಡಿದರು. ಭಗವಂತನ ಸೇವೆ, ಭಗವಂತನ ಪೂಜೆ ಎಂಬ ಭಾವನೆಯಿಂದ ಮಾಡಿದರು. ಹೀಗೆ ಅವರ ಪಾಲಿಗೆ ಕರ್ಮ ಅಥವಾ ಸೇವೆ ಒಂದು ಸಾಧನೆಯಾಯಿತು. ಹೀಗೆ ಶ್ರೀಮಾತೆಯವರು ನಮಗೆ ನಮ್ಮ ಜೀವನದಲ್ಲಿ ಮೈಗೂಡಿಸಿಕೊಳ್ಳಲಿಕ್ಕೆ ಬೇಕಾದಂತಹ ದಿನದಿನದ ಜೀವನದಲ್ಲಿ ಅನುಷ್ಠಾನಕ್ಕೆ ತರಲು ಬೇಕಾದಂತಹ 3 ಪ್ರಧಾನ ಸಾಧನೆಗಳನ್ನು ತೋರಿಸಿಕೊಟ್ಟಿದ್ದಾರೆ. ಮೊದಲನೆಯದು ಪ್ರಾರ್ಥನೆ, ಎರಡನೆಯದು ಜಪ, ಮೂರನೆಯದು ಸೇವೆ. ತನ್ಮೂಲಕ ನಮ್ಮ ಬದುಕನ್ನು ಸುಂದರವಾಗಿಸಿಕೊಳ್ಳುವ, ಶ್ರೀಮಂತಗೊಳಿಸಿಕೊಳ್ಳುವ
ಸತ್ವಶಾಲಿಯಾಗಿಸುವ ಒಂದು ಸುಮಧುರ ಸಾಧನಾ ವಿಧಾನವನ್ನು ಶ್ರೀಮಾತೆಯವರು ನಮ್ಮ ಮುಂದೆ ತೆರೆದು ಇಟ್ಟಿದ್ದಾರೆ. ನಮಸ್ಕಾರ.